ನಿದ್ದೆ ಮಾಡ್ತಾ ಇರಲಿಲ್ಲ, ಮಲಗಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇತ್ತು. ಆಸ್ಪತ್ರೆಗೆ ಹೋಗಿದ್ದೆ ಸರ್, 2 ಲಕ್ಷ ದುಡ್ಡು ಖರ್ಚಾಗ್ತಿತ್ತು. 3 ತಿಂಗಳು ಬೆಡ್ ರೀಡರ್ ಮಲಗಿರಿ ಅಂತಿದ್ರು, ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ. ಏನು ಮಾಡಬೇಕಿತ್ತು ಸರ್? ಈಗ ಆರಾಮ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ, ಆರಾಮಾಗಿ. ಅಯ್ಯೋ ಖುಷಿನ ಸರ್. ನಮ್ಮ ರಾಜೇಶ್ ಅವರು ನಮ್ಗೆ ಉಸ್ಮಾನ್ ಖಾನ್ ಅವ್ರಿಗೆ ಕೈ ಎತ್ತು ಮುಗಿಬೇಕು, ಅವರೇ ನಮ್ಗೆ ದೇವ್ರೀಗ. ಬೇಜಾರಾಗ್ಬಿಟ್ಟಿದ್ದು ಸರ್, ಈ ನೋವು ಯಾರಿಗೂ ಬೇಡ ಸರ್, ಅಂಥ ಪರಿಸ್ಥಿತಿ ಇದು. ಸಯಾಟಿಕ ನರ್ವ್ ಪೇನ್ ಅಂತ ಒಂದು ರಿಪೋರ್ಟ್ ತೊಗೊಂಡು ಬಂದರು. ಅದರಲ್ಲಿ L4 L5 S1 ಡಿಸ್ಕ್ ಬಲ್ಜಿಂಗ್ ಅಂತ ಇತ್ತು. ಡಿಸ್ಕ್ ಬಲ್ಜಿಂಗ್ ಆದರೆ ಏನಾಗುತ್ತೆ, ನರ ಸೆಳೆತ ಬರ್ತದೆ, ಸಯಾಟಿಕ ನರ್ವ್ ಅಂತ ಹೇಳ್ತೀವಿ. ಇವ್ರಿಗಾಗಿದ್ದು ಲೆಫ್ಟ್ ಸೈಡಲ್ಲಿ ಆಲ್ಮೋಸ್ಟ್ 80% ಮೆಂಬರ್ಸ್ಗೆಲ್ಲ ಒಂದು ಕಾಲು ಬರೋದು, 2 ಕಾಲು ಬರೋಲ್ಲ. ಆಲ್ಮೋಸ್ಟ್ ಲೆಫ್ಟ್ ಸೈಡೇ ಬರ್ತದೆ ಜಾಸ್ತಿ. ಆ ಥರ ಇವ್ರಿಗೆ ಕಾಲು ಸೆಳೆತ ಇತ್ತು, ಜಾಸ್ತಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಕಾರ್ ಓಡಿಸಿದರೆ, ಬೈಕ್ ಓಡಿಸಿದರೆ ತುಂಬಾ ನೋವು ಅಂತ ಹೇಳ್ಕೊಂಡು ಬಂದರು. ಆಮೇಲೆ ಈಗ 8ರಿಂದ 10 ಸಿಟ್ಟಿಂಗ್ ತೊಗೊಂಡಿದ್ದಾರೆ. ಈಗ ಆಲ್ಮೋಸ್ಟ್ 80% ಗುಣ ಆಗಿದೆ. ಈಗ ಕಾಲು ಸೆಳೆತ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ ಸರ್. ಈಗ ನನಗೆ ಬ್ಯಾಕ್ ಪೇನ್ ಬಂದು 1 ವರ್ಷ ಆಯಿತು ಸರ್. 1 ವರ್ಷದಿಂದ ನಾನು ಎಲ್ಲ ಈ MRI ಸ್ಕ್ಯಾನಿಂಗ್ ಮಾಡಿಸ್ದೆ, ಈ ಪ್ರತಿಯೊಂದು ಡಾಕ್ಟ್ರು, ಅಪೋಲೋ ಆಸ್ಪತ್ರೆ, ಆಮೇಲಿಂದ ಜಯದೇವ, ಒಂದು 5 ಕಡೆ ತೋರಿಸಿದೆ ಸರ್. ಯಾವುದೇ ಡಾಕ್ಟ್ರ್ ಹತ್ರ ಹೋದರೂ ಆಪ್ರೇಷನ್ ಮಾಡಿಸಿ ಅಂತ ಇದ್ರು. L4 L5 S1 ಡಿಸ್ಕ್ ಬಲ್ಸ್ ಆಗಿದೆ ನಿಮ್ಮದು, ಯಾವುದೇ ಕಾರಣಕ್ಕೂ ಹಂಗೆ ಗುಣ ಆಗಲ್ಲ ಅಂದ್ಕೊಂಡು ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ ಸರ್. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲೋದ್ರೂ ಏನೂ ಆಗಿರಲಿಲ್ಲ. ಕೊನೆಗೆ ನಾನೊಂದು ವೀಡಿಯೋ ನೋಡಿದೆ ಇವ್ರದ್ದು. ವೀಡಿಯೋ ನೋಡ್ಬಿಟ್ಟು ಆಮೇಲಿಂದ ಬಂದು ಇಲ್ಲಿ ನಾನು ನಮ್ಮ ಮಿಸ್ಸಸ್ ಎಲ್ಲ ಬಂದು ಒಂದು ಸರಿ ಫಸ್ಟ್ ನೋಡಿದಾಗ ಭಯ ಆಗ್ತದೆ ನಮಗೆ. ಫಸ್ಟು ನೋಡಿದಾಗ ಭಯ ಆಗಿದಾಗ ಇದು ಚುಚ್ತಾರಲ್ಲ, ಹೆಂಗೆ ತಡ್ಕೊಳ್ಳೋದಂತ. ಏನೂ ನೋವಾಗಲ್ಲ ಸರ್, ಚುಚ್ಚೋದು ಯಾವುದೇ ರೀತಿ ತೊಂದರೆನೂ ಇಲ್ಲ. ಈಗ ಒಂದು 8ರಿಂದ 10 ಸೆಟ್ಟಿಂಗ್ ಆಗಿದೆ, ಒಂದು 80% ಗುಣ ಆಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ಬ್ಯಾಕ್ ಪೇನ್ ಅದಿಲ್ಲ, ರಾತ್ರಿ ಟೈಮ್ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಮಲಗೋಕ್ಕೂ ಆಗ್ತಾಯಿಲ್ಲ, ನಿದ್ದೆನೂ ಮಾಡ್ತಾ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಈಗ ಏನು ತೊಂದರೆ ಸರ್, ಒಂದು 80% ಈಗ ಆರಾಮಾಗಿ ಕ್ಯೂರ್ ಆಗಿದೆ, ಏನು ತೊಂದರೆ ಇಲ್ಲ. ಇನ್ನು 3-4 ಸಿಟ್ಟಿಂಗಲ್ಲಿ ಆರಾಮಾಗಿ ನೀವು ಸ್ಕೂಟ್ರ್ ಓಡಿಸ್ಬೇಡಿ ಅಂದಿರೋ ಡಾಕ್ಟ್ರೆಲ್ಲ. ಇವ್ರು ಸ್ಕೂಟ್ರ್ ಓಡಿಸಿ ಏನು ಬೇಕಾದ್ರೂ ಓಡಿಸಿ, ನಾವು ಹೇಳ್ದಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಅಷ್ಟು ಏನಿಲ್ಲ, ಆರಾಮಾಗಿದ್ದೀನಿ ಸರ್. ಎಷ್ಟು ವರ್ಷ ಇತ್ತು ಸರ್? 1 ವರ್ಷ ಸರ್. 1 ವರ್ಷದಿಂದ ನಾ ಸ್ಕೂಟ್ರ್ ಓಡ್ಸೋಕ್ಕೂ ಆಗ್ತಾಯಿಲ್ಲ, ಮಲಗಿಬಿಟ್ಟಿದೆ ಸರ್, ಬೆಡ್ ರೈಟರ್ನ್ ಆಗಿದೆ, ಅಷ್ಟು ಇದಾಗಿತ್ತು. ಇಲ್ಲಿ ಬಂದಮೇಲೆ ನಾನು ಎಲ್ಲ ಆರಾಮಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ಯಾಕೆ ಹಂಗಾಯ್ತು ಅಂತ ಗೊತ್ತಾ? ಬ್ಯಾಕ್ ಪೇನ್ ಹೇಗೆ? ಡಾಕ್ಟರ್ ಹೇಳಿದ್ರೆ ಸ್ಕೂಟ್ರ್ ಜಾಸ್ತಿ ಓಡಿಸ್ತಾ ಇದ್ದೀನಿ ನೀವು ಅಂದ್ಕೊಂಡು. ಆಮೇಲೆ ಕಾರ್ ಓಡಿಸ್ತಾ ಇದ್ದೀನಿ, ಅದು ಆಗೋದ್ರೆ ಹಂಗೂ ಕಮ್ಮಿ ಆಗಿರಲಿಲ್ಲ, ಪೇನ್ ಹಂಗೂ ಕಮ್ಮಿ ಆಗಿಲ್ಲ. ಇಲ್ಲಿ ಬಂದಮೇಲೆ ಸರ್ ಒಂದು 80% ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಒಂದು 4-5 ಸಿಟ್ಟಿಂಗಲ್ಲೆಲ್ಲ ಕ್ಯೂರ್ ಆಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಈ ಒಂದು 10 ಆಗಿದೆ ಸರ್. ಸಿಟ್ಟಿಂಗು 10 ಮುಖ್ಯ ಅಲ್ಲ ನಮಗೆ. ಈಗ ನಾವು ಒಂದು ಆಪ್ರೇಷನ್ ಮಾಡಿ 3 ತಿಂಗಳು 6 ತಿಂಗಳು ಬೆಡ್ ರಿಡನ್ ಆಗಿ ಅಂತ ಆಗ್ಬಿಟ್ರೆ ಏನು ಉಪಯೋಗ ಸರ್? ಅದಕ್ಕಿಂತ ಬೆಸ್ಟ್ ಅಂದರೆ ಇದು ಒಂದು 10 ಸಿಟ್ಟಿಂಗಲ್ಲಿ ಏನು ಅರ್ಧ ಗಂಟೆ ಬಂದೋಗೋದು ತಪ್ಪೇನಿದೆ ಸರ್. ಈ ಒಂದು ಹೆಲ್ತ್ ಮುಖ ಇದು ನೋಡೋಕೆ ಹೋದರೆ ಆರಾಮಾಗಿ ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು ಸರ್, ಏನು ತೊಂದರೆ ಇಲ್ಲ. ನಮಗೆ ರಾಜೇಶ್ ಅವರು, ನಮಗೆ ಯೂಸಫ್ ಖಾನ್ ಅವರು, ಇಸ್ಮಾಯಿಲ್ ಖಾನ್ ಅವರು ದೇವರಿದ್ದಂಗೆ ನಮ್ಗೆ ಅವರು. ನಮಗೆಲ್ಲ ಆರಾಮಾಗಿ ನೋವೆಲ್ಲ ಕಮ್ಮಿ ಮಾಡಿದ್ದಾರೆ. ಒಂದು 20% ನೋವು ಕಮ್ಮಿ ಆದರೆ ಸರ್ ಕ್ಲಿಯರ್ ಆಗ್ಬಿಡುತ್ತೆ ಸರ್, ಏನು ತೊಂದರೆ ಇಲ್ಲ. ಏನು ಅದೇ ಪಾಯಿಂಟ್ಗಳಂತೆ ಸರ್, ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು, ಅವರೆಲ್ಲ ಮಾಡ್ತಾರದು. ಆರಾಮಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ಸರ್ 10 ಆಗಿದೆ. 10 ಸಿಟ್ಟಿಂಗು. ಎಷ್ಟು ವರ್ಷ ಸಮಸ್ಯೆ? 10 ಸಿಟ್ಟಿಂಗು ಸರ್. ದುಡ್ಡು ಚೀಪ್ ಅಲ್ಲ ಸರ್ ಅವ್ರ ಹತ್ರ. ಬೇರೆ ಹತ್ರ ಹೋದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದರೆ 5,000 ಕೊಡಿ, 10,000 ಕೊಡಿ ಅಂತ 300 ರೂಪಾಯಿಗೆ ಯಾರು ಮಾಡ್ತಾರೆ ಸರ್ ಇವತ್ತಿನ ದಿನ? ಒಂದು ಇಷ್ಟೆಲ್ಲ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡೋದು 300 ರೂಪೀಸ್ ತೊಗೋತಾರೆ ಸರ್. ಮಾಡಿಸ್ತೇನೆ ಸರ್, ಆರಾಮಾಗಿ ಮಾಡಿಸ್ಬೋದು, ತೊಂದರೆ ಇಲ್ಲ. ಮನೇಲೆಲ್ಲ ಖುಷಿ ಪಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕಾಲು ನರ ಒಂದು ಸ್ವಲ್ಪ ಎಳಿತಾ ಇದೆ, ಒಂದು 20% ಇದೆ ಅಷ್ಟೇ ಸರ್, ಕ್ಲಿಯರ್ ಆಗುತ್ತೆ. 4-5 ಸಿಟ್ಟಿಂಗ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ ಸರ್, ಮಾಡಿಸ್ಕೋಬೋದು ಆರಾಮಾಗಿ. ಇಲ್ಲಿ ಬಂದರೆ ಸರ್ ಯಾರೇ ನಂಬಿಕೆಯಿಂದ ಬರಬೇಕು. ಪ್ಲಸ್ ಸರ್ ಟೈಮ್ ಕೊಡಬೇಕು. ಅರ್ಜೆಂಟಲ್ಲಿ ಬಂದ್ಬಿಟ್ಟು 1 ಸಿಟ್ಟಿಂಗು 2 ಸಿಟ್ಟಿಂಗ್ ಆಗುತ್ತಾ ಸರ್, ಕ್ಯೂರ್ ಆಗುತ್ತಾ ಅಂತಲ್ಲ ಇದು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಬೇಕು ಸರ್, ಒಂದು 8-10 ಸಿಟ್ಟಿಂಗ್ ವೆಯ್ಟ್ ಮಾಡೋದು ಕ್ಲಿಯರ್ ಆಗುತ್ತೆ ಸರ್, ಏನು ತೊಂದರೆ ಇಲ್ಲ. ಆಸ್ಪತ್ರೆಗೆ ಹೋಗಿದ್ದೆ ಸರ್, 2 ಲಕ್ಷ ದುಡ್ಡು ಖರ್ಚಾಗ್ತಿತ್ತು. 3 ತಿಂಗಳು ಬೆಡ್ ರೀಡರ್ ಮಲಗಿರಿ ಅಂತಿದ್ರು, ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ. ಏನು ಮಾಡಬೇಕಿತ್ತು ಸರ್? ಈಗ ಆರಾಮ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಸರ್. ಅಯ್ಯೋ ಖುಷಿನ ಸರ್. ನಮ್ಮ ರಾಜೇಶ್ ಅವರು ನಮ್ಗೆ ಉಸ್ಮಾನ್ ಖಾನ್ ಅವ್ರಿಗೆ ಕೈ ಎತ್ತು ಮುಗಿಬೇಕು, ಅವರೇ ನಮ್ಗೆ ದೇವ್ರೀಗ. ಬೇಜಾರಾಗ್ಬಿಟ್ಟಿದೆ ಸರ್, ಈ ನೋವು ಯಾರಿಗೂ ಬೇಡ ಸರ್, ಅಂಥ ಪರಿಸ್ಥಿತಿ ಇದು. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನು ಹಿಂಗೇ ಮೊಬೈಲ್ ನೋಡುವಾಗ ಯಾರೋ ಬನ್ನೂರವ್ನು ಯಾರೋ ಒಂದು ಹುಡುಗ ಮಾತಾಡುವಾಗ ನೋಡ್ಬಿಟ್ಟು ನಾನು ಮೇಲೆ ಬಂದಿದ್ದೆ ಸರ್. ಇಲ್ಲಿ ಫೈನಲ್ ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಆಯುರ್ವೇದಿಕ್ಕು, ಆಕ್ಯುಪಂಜ್ ಇದೆಲ್ಲ ತೊಗೊಂಡಿದ್ದೆ ಸರ್. ಯಾವುದು ಡಾಕ್ಟರ್ದು ಟ್ರೀಟ್ಮೆಂಟ್ ಆಯಿತು, ಒಂದು ವಾರ ಮಾಡಿದ್ದೆ. ಅದು ಒಂದು 2-3 ತಿಂಗಳು ಅದು ಮೇಂಟೈನ್ ಮಾಡಲಿಲ್ಲ, ಅದನ್ನು ಏನು ಉಪಯೋಗ ಬರಲಿಲ್ಲ ಸರ್. ಅದು ಇಲ್ಲಿ ಬಂದಮೇಲೆ ಸರ್ ಆರಾಮಾಗಿದ್ದೀನಿ ಅಂತಂದರೆ. ರಾತ್ರಿ ಟೈಮ್ ನಿದ್ದೆ ಮಾಡ್ತಾ ಇರಲಿಲ್ಲ, ಮಲಗೋಕ್ಕಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇತ್ತು. ಈಗ ಆರಾಮಾಗಿದ್ದೀನಿ ಸರ್, ಏನು ತೊಂದರೆ ಇಲ್ಲ. ಏನಿಲ್ಲ ಸರ್, ಒಂದು ಇರುವೆ ಕಚ್ಚಿದಂಗೂ ನೋವಾಗಲ್ಲ ಸರ್, ಏನಿಲ್ಲ.
ಇದು ರೈಟ್ ನ್ಯೂಸ್.